ತ್ರಿವಿಧ ಗುಣಮಯ ದೇಹ ಜೀವಕ್ಕೆ ಕವಚದಂದದಿ ತೊಡಿಸಿ ಕರ್ಮ ಪ್ರವಹದೊಳು ಸಂಚಾರ ಮಾಡಿಸುತ್ತಿಪ್ಪ ಜೀವರನು ಕವಿಸಿ ಮಾಯಾರಮಣ ಮೋಹವ ಭವಕ್ಕೆ ಕಾರಣನಾಗುವನು ಸಂಶ್ರವಣ ಮನನವ ಮಾಳ್ಪರಿಗೆ ಮೋಚಕನೆನಿಸುತ್ತಿಪ್ಪ. ಅಚ್ಯುತೋ ಯೋ ಗುಣೈರ್ನಿತ್ಯಮೇ ವೈಖಿಲೈ ಪ್ರಚ್ಯುತೋ ಶೇಷದೋಷೈ ಸದಾ ಪೂರ್ತಿತ ಉಚ್ಯತೆ ಸರ್ವವೇದೋರುವಾದೈರಜ ಸ್ವರ್ಚಿತೋ ಬ್ರಹ್ಮರುದ್ರೇಂದ್ರ ಪೂರ್ವೈ ಸದಾ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ಬಿಂಬೋಪಾಸನಾ ಸಂಧಿ ಪದ್ಯ 8. ತ್ರಿವಿಧ ಗುಣಮಯ ದೇಹ ಜೀವಕ್ಕೆ ಕವಚದಂದದಿ ತೊಡಿಸಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಅಸೃಜ್ಯ ರಾಶಿಯಿಂದ ಸೃಷ್ಟಿಗೆ ತರುವ ಜೀವರನ್ನು ತ್ರಿಗುಣಾತ್ಮಕವಾದ ಲಿಂಗ ದೇಹದ ಉಪಚಯ ದ್ವಾರ ಭವವೆಂಬ ಕರ್ಮ ಪ್ರವಾಹದಲ್ಲಿ ತೊಡಲಾಡಿಸಿ ಕೊನೆಗೆ ಕರ್ಮ ವಿಮೋಚನೆಗೈಸುವ ವಿಷಯವನ್ನು ತಿಳಿಸುತ್ತಾರೆ. ಅನಾದಿಯಾದ ಲಿಂಗ ಶರೀರವು ತ್ರಿಗುಣಾತ್ಮಕವಾದದ್ದು, 16 ಕಳೆಗಳಿಂದ ಯುಕ್ತವಾದದ್ದು. ಅಪ್ರಾಕೃತವಾದ ಚಿದಾನಂದಾತ್ಮಕವಾದ ಸ್ವರೂಪ ಶರೀರಕ್ಕೆ ಅನಾದಿಯಿಂದ ಆವರ್ಕವಾಗಿದೆ. ಲಿಂಗ ಶರೀರವು ಸ್ವರೂಪ ದೇಹಕ್ಕೆ ಗಜ್ಜುಗದಲ್ಲಿನ ಬೀಜದಂತೆ ಸಾವಕಾಶವಾಗಿದೆ. ಅನಾದಿ ಲಿಂಗ ದೇಹವು ಅನಾದಿ ಕರ್ಮ ಬೀಜಗಳ ಆಗರವು. ಅಪ್ರಾಕೃತನಾದ ಜೀವನಿಗೆ ಬಂಧಕ ರೂಪದಲ್ಲಿರುವ ಲಿಂಗ ಶರೀರವು ಭಂಗವಾಗಬೇಕು. ಇದು ಉಪಾಧಿ ರೂಪದಲ್ಲಿರುವ ಪ್ರತಿಬಂಧಕ ಸಾಮಗ್ರಿಯಾಗಿದೆ. ಅನಾದಿ ನಿತ್ಯನಾದ ಜೀವನಿಗೆ ಲಿಂಗ ದೇಹವು ಅನಾದಿ, ಆದರೆ ಅಂತ್ಯವುಳ್ಳದ್ದು, ನಿತ್ಯವಲ್ಲ. ಪ್ರಾಕೃತ, ಸತ್ವ, ರಜ, ತಮಗಳೆಂಬ ತ್ರಿಗುಣಗಳ ಸಂಪರ್ಕವನ್ನು ಲಿಂಗೋಪಚಯದಿಂದ ಜೀವನ ಸ್ವರೂಪಕ್ಕೆ ಅವನ ಇಚ್ಛಾ ಮಾತ್ರದಿಂದ ಉಂಟು ಮಾಡುವನು. ಈ ಅಭಿಪ್ರಾಯವನ್ನು ದಾಸಾರ್ಯರು ತ್ರಿವಿಧ ಗುಣಮಯ ದೇಹ ಜೀವಕ್ಕೆ ಕವಚದಂದದಿ ತೊಡಿಸಿ ಎಂದಿದ್ದಾರೆ. ಇದಕ್ಕೆ ಪ್ರಮಾಣ ತತ್ತದಾಕಾರ ಸದೃಶರ್ಲಿಂಗ ದೇಹರೈನಾಧಿಭಿರ್ ಕಂಚುಕರೈವ ಸಂಚನ್ನ ಸತ್ತದ್ದರ್ಣೈ ಪೃಥಕ್ ಪೃಥಕ್. ಇದು ವಿಷ್ಣು ರಹಸ್ಯದಲ್ಲಿದೆ. ಲಿಂಗೋಪಚಯದಿಂದ ಸುಪ್ತಿಯಲ್ಲಿದ್ದ ಜೀವನಿಗೆ ಕರ್ಮದ ಸಂಬಂಧ ಉಂಟಾಗುವುದು. ಇದರಿಂದ ಪ್ರಪ್ರಥಮವಾಗಿ ಅಹಂಕಾರ ಮಮಕಾರಾದಿಗಳು ಜೀವನಲ್ಲಿ ಮೂಡುವವು. ಇದೇ ಅನಾದಿ ಕರ್ಮದ ಸಂಬಂಧದಿಂದ ಪ್ರಪ್ರಥಮ ಜನ್ಮಕ್ಕೆ ಕಾರಣವು. ಅಲ್ಲಿಂದ ಕರ್ಮ ಪ್ರವಾಹದಲ್ಲಿ ಜೀವರನ್ನು ಬಿಟ್ಟು ಸಂಚರಿಸುವಂತೆ ಮಾಡುವನು. ಕರ್ಮ ಸಂಬಂಧದಿಂದ ಜೀವನಿಗೆ ಸಂಸಾರಾವಸ್ಥೆ ಪ್ರಾಪ್ತಿ. ಕರ್ಮ ಪ್ರವಾಹದಲ್ಲಿ ಬಿದ್ದ ಜೀವನಿಗೆ ಮಾಯಾಪತಿಯಾದ ಶ್ರೀ ವಾಸುದೇವನು ಅವನಿಗೆ ದೇಹಾಭಿಮಾನ, ಕ್ಷಣಿಕವಾದ ವಿಷಯ ಭೋಗಗಳಲ್ಲಿ ಆಸಕ್ತಿ ಹುಟ್ಟಿಸಿ ಅವನ ಸಂಸಾರಕ್ಕೆ ಭವಕ್ಕೆ ಕಾರಣನಾಗುವನು. ಆದರೆ ಭಗವತ್ ಸಂಬಂಧವಾದ ಕಥಾಮೃತದ ನಿರಂತರ ಶ್ರವಣ ಮಾಡುವವರ ಶ್ರವಣದ್ವಾರ ತತ್ವ ವಿಷಯಗಳನ್ನು ಮನಸ್ಸಿನಲ್ಲಿ ನೆಲೆಗೊಳಿಸಿ ಧ್ಯಾನಕ್ಕೆ ನಿರಂತರ ವಿಷಯವನ್ನಾಗಿಸಿ ಭಗವದ್ ಧ್ಯಾನದಲ್ಲಿಯೇ ನಿರತರಾಗಿರುವ ಜೀವರಿಗೆ ಕರುಣಾಮಯನಾದ ಕಮಲಾಕಾಂತನು ಕರ್ಮ ಮೋಚನಕ್ಕೆ ಕಾರಣನಾಗುವನು. ಯಾರು ಕರ್ಮ ಬಂಧಕನೋ ಅವನೇ ಕರ್ಮ ಮೋಚಕನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿರುತ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.